Sambalpuri dance was very wonderful. ಅಷ್ಟೇ ಅಲ್ಲ ಅರುಣಾಚಲ್, ಬನ್ನಿ ನಾವೀಗ 150 ವರ್ಷದ ಸಂಭ್ರಮಾಚರಣೆಯಲ್ಲಿರುವ ನಮ್ಮ ದೇಶದ ರಾಷ್ಟ್ರೀಯ ಗೀತೆಯನ್ನು ರಚಿಸಿದ ಬಂಗಾಳಿ ಕವಿ ಬಂಕಿಮಚಂದ್ರ ಚಟರ್ಜಿಯವರ ನಾಡಾದ ಬಂಗಾಳದ ಇತಿಹಾಸವನ್ನು ತಿಳಿಯೋಣ. ಪ್ರಾಚೀನ ಇತಿಹಾಸವನ್ನು ಹೊಂದಿರುವ ರಾಜ್ಯ ಇದು. 1947ರಲ್ಲಿ ಭಾರತ ವಿಭಜನೆಯ ಸಮಯದಲ್ಲಿ ಬಂಗಾಳ ಪ್ರಾಂತ್ಯವನ್ನು ಧಾರ್ಮಿಕ ಆಧಾರದ ಮೇಲೆ ವಿಂಗಡಿಸಿ ಈ ಪಶ್ಚಿಮ ಬಂಗಾಳವು ಅಸ್ತಿತ್ವಕ್ಕೆ ಬಂದಿತು. ಸುಭಾಷ್ ಚಂದ್ರ ಬೋಸ್, ಖುದಿರಾಮ್ ಬೋಸ್, ಅರವಿಂದ ಘೋಷ್ ಮುಂತಾದವರು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಪ್ರಮುಖರಾಗಿದ್ದಾರೆ. ಮತ್ತೆ ಇಲ್ಲಿನ ಕಲ್ಚರ್ ಹಾಗೂ ಆರ್ಟ್ಸ್ ಬಹಳ ವಿಶೇಷವಾದದ್ದಂತೆ, ಅದನ್ನು ತಿಳಿಸ್ಕೊಡಿ. ಹೌದು, ಪಶ್ಚಿಮ ಬಂಗಾಳ ಕಲೆ, ಸಂಸ್ಕೃತಿ, ಸಂಗೀತ, ಕರಕುಶಲತೆಯಲ್ಲಿ ಶ್ರೀಮಂತ ಪರಂಪರೆಯನ್ನು ಹೊಂದಿದೆ. ಇಲ್ಲಿ ಪ್ರಮುಖ ಕಲೆಗಳೆಂದರೆ ಟೆರ್ರಾಕೋಟಾ ಕಲೆ ಮತ್ತು ಚಿತ್ರಕಲೆ. ಬಂಗಾಳಿ ಸೀರೆಗಳು, ಸಾಂಪ್ರದಾಯಿಕ ಬನಾರಸಿ ಮತ್ತು ಜಾಮ್ದಾನಿ ಸೀರೆಗಳು, ಕುರ್ತಾ ಪೈಜಾಮ, ಧೋತಿ ಮತ್ತು ಲುಂಗಿಗಳು ಜನಪ್ರಿಯವಾದವು. ಹೌರಾ ಬ್ರಿಡ್ಜ್, ವಿಕ್ಟೋರಿಯಾ ಮೆಮೋರಿಯಲ್ ಹೌಸ್, ಬಟಾನಿಕಲ್ ಗಾರ್ಡನ್, ಶಾಂತಿನಿಕೇತನ ಇಲ್ಲಿಯ ಪ್ರಮುಖ ಪ್ರವಾಸಿ ಸ್ಥಳಗಳು. ರಾಮಕೃಷ್ಣ ಪರಮಹಂಸರ ಪ್ರಮುಖ ಶಿಷ್ಯರಾಗಿದ್ದ ಸ್ವಾಮಿ ವಿವೇಕಾನಂದರು ಜಗತ್ತಿಗೆ ಹಿಂದೂ ಧರ್ಮ ಮತ್ತು ಇತಿಹಾಸವನ್ನು ಸಾರಿದವರಾಗಿದ್ದಾರೆ. ಇಲ್ಲಿನ ಸಾಂಪ್ರದಾಯಿಕ ನೃತ್ಯಗಳ ವಿಶೇಷತೆ ಏನು ಸರ್? ಇಲ್ಲಿನ ನೃತ್ಯಗಳು ಕೃಷಿ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಸಂಬಂಧಿಸಿವೆ. ಛೌ ನೃತ್ಯ, ಚೌಲ್ ನೃತ್ಯ, ಸಂತಾಲಿ ನೃತ್ಯ, ಗಂಭೀರ್ ನೃತ್ಯ, ತುಸು ನೃತ್ಯ, ದುನೂಚಿ ನೃತ್ಯಗಳು ಮುಖ್ಯವಾಗಿದ್ದಾವೆ. ಬಂಗಾಳದಲ್ಲಿ ದೈವಕ್ಕೆ ಸಂಬಂಧಪಟ್ಟಂತೆ ವಿಶೇಷ ನೃತ್ಯಗಳೇನಾದರೂ ಇವೆಯೇ? ಏಕಿಲ್ಲ ಅರುಣಾಚಲ್, ಈ ದುನೂಚಿ ನೃತ್ಯ ಅನ್ನೋದು ದುರ್ಗಾ ಪೂಜೆಯ ಸಮಯದಲ್ಲಿ ಮಾಡುವಂತಹ ನೃತ್ಯ. ಇಲ್ಲಿನ ಜನರು ಹೆಚ್ಚಾಗಿ ಕೈಯಲ್ಲಿ ಮಣ್ಣಿನ ದುನೂಚಿ ಹಿಡಿದು ಡೊಳ್ಳಿನ ಬಡಿತಕ್ಕೆ ತಕ್ಕಂತೆ ಈ ಒಂದು ನೃತ್ಯನ ಮಾಡ್ತಾರೆ. ಇದು ಭಕ್ತಿ ಮತ್ತು ಶುದ್ಧೀಕರಣದ ಸಂಕೇತವಾಗಿದೆ. ಈ ದುನೂಚಿ ನೃತ್ಯನ ನಾವೀಗ ನೋಡ್ಕೊಂಬರೋಣ ಬನ್ನಿ. ಆಫ್ ಕೋರ್ಸ್ ಸರ್.